ಊಟ ರುಚಿ ಚೆನ್ನಾಗಿದ್ದಾಗ ಮತ್ತು ರುಚಿ ಚೆನ್ನಾಗಿಲ್ಲದಿದ್ದಾಗ ಇಂಗ್ಲೀಷ್ನಲ್ಲಿ ಹೇಗೆ ಹೇಳುವುದು? ಊಟ ರುಚಿಯಾಗಿದೆ ಅಥವಾ ರುಚಿಯಾಗಿಲ್ಲ, ಇದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳುವುದು ನೋಡೋಣ. ಈಗ ರುಚಿ ಚೆನ್ನಾಗಿದ್ದಾಗ ವೆನ್ ದ ಟೇಸ್ಟ್ ಈಸ್ ಗುಡ್, ಊಟ ತುಂಬ ರುಚಿಯಾಗಿದೆ, ದ ಫುಡ್ ಈಸ್ ಡೆಲಿಷಿಯಸ್. ಇದರ ರುಚಿ ಅದ್ಭುತವಾಗಿದೆ, ಇಟ್ ಟೇಸ್ಟ್ ಅಮೇಝಿಂಗ್. ನನಗೆ ಈ ರುಚಿ ತುಂಬ ಇಷ್ಟವಾಯಿತು, ಐ ರಿಯಲಿ ಲೈಕ್ ದ ಟೇಸ್ಟ್. ರುಚಿ ಚೆನ್ನಾಗಿಲ್ಲದಿದ್ದಾಗ ವೆನ್ ದ ಟೇಸ್ಟ್ ಈಸ್ ನಾಟ್ ಗುಡ್, ಊಟ ಚೆನ್ನಾಗಿಲ್ಲ, ದ ಫುಡ್ ಈಸ್ ನಾಟ್ ಗುಡ್. ಇದರಲ್ಲಿ ಯಾವುದೇ ರುಚಿ ಇಲ್ಲ, ಸಪ್ಪೆಯಾಗಿದೆ, ಇಟ್ ಲ್ಯಾಕ್ಸ್ ಫ್ಲೇವರ್. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳೊಳಗೆ ಇಂಗ್ಲೀಷ್ ಮಾತನಾಡಲಿಕ್ಕೆ ಕಲಿಬೇಕು. ಇಂಗ್ಲೀಷ್ ಮಾತನಾಡುವಾಗ ಆಗುವ ಭಯ ಅಂಜಿಕೆ ಹೋಗಿ ಕಾನ್ಫಿಡೆನ್ಸ್ ಬರಬೇಕು. ನೀವು ಮಾಡಿದ ವಾಕ್ಯ ಸರಿಯೋ ತಪ್ಪೋ ಅಂತ ನಿಮಗೆ ಗೊತ್ತಾಗಬೇಕು. ಹಾಗಾದರೆ ಏನು ಮಾಡಬೇಕು? ನಾನು ನನ್ನ 32 ವರ್ಷಗಳ ಅನುಭವ ಮತ್ತು 80,000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ ಕಲಿಸಿದ ಅನುಭವದಿಂದ ಒಂದು ಕೋರ್ಸ್ ರಚಿಸಿದ್ದೇನೆ. ಆ ಕೋರ್ಸ್ ಮಾಡಿದರೆ ನಾನು ನಿಮಗೆ ಖಂಡಿತ ಹೇಳ್ತೇನೆ, 3 ತಿಂಗಳೊಳಗೆ ನಿಮಗೆ ಇಂಗ್ಲೀಷ್ ಮಾತನಾಡಲಿಕ್ಕೆ ಬರ್ತದೆ. ಅದು ಹೇಗೆ ಏನು ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ನನಗೆ ಕೆಳಗೆ ಮೆಸೇಜ್ ಮಾಡಿ ಕೇಳಿ.